Name the type of quadrilateral formed, if any, by the following point and give a reason for your answer. Or reason prepaid go. ಡಯಾಗ್ರಾಮ್. ಸೊ ಒಂದು ಸಣ್ಣ ಡಯಾಗ್ರಾಮು ಎಳೀತು ಅಂತ ಹೇಳಿದ್ರೆ ಲೈನ್ ಎಳೆದು ಉತ್ತರ ಅದಕ್ಕೆ ಬರುತ್ತೆ. ಸೊ 4 and 5 ರಫ್ ಆಗಲ್ಲ ಬರುತ್ತೆ. 7 ಎಲ್ಲಿ ಬರುತ್ತೆ? ಸಾರಿ 4 into 5 8 ಅಲ್ವಾ? 4 and 5 7 and 6 4 ಮತ್ತೆ 3 1 and 2 ರಾಂಬಸ್ ಆದ್ರೂ ಆಗ್ಬೋದು. ಸೊ ABCD ಸೊ ಇದರಲ್ಲಿ ಒಂದು ರಫ್ ಡಯಾಗ್ರಾಮ್ ಸೈಡ್ಸ್ ತಗೊಳ್ಳೋಣ. ಸೊ ಸೈಡ್ಸ್ ಡಯಾಗ್ನಲ್ಸ್ ಎರಡು ಕಂಡುಹಿಡಿಬೇಕು. ಇದ್ರಾಗೆಲ್ಲ ಕಂಡುಹಿಡಿಬೇಕಂದ್ರ ಸೊ ಅದೇ ಕನ್ಕ್ಲೂಷನ್. ಇದ್ದ ಡಯಾಗ್ರಾಮ್ ಇನ್ನೇನು ಉಪಯೋಗ ಇಲ್ಲ. ಸೊ ಎಲ್ಲ ಕಂಡುಹಿಡಿಯ ಅಷ್ಟೇ. ಸೊ ಗಿವನ್ ಏನು A ಬಂದು 4, 5 B 7, 6 C 4, 3 D 1, 2 ಮುಂದೆ ಡಯಾಗ್ರಾಮ್ ಆಯಿತು, ಗಿವನ್ ಆಯಿತು, ವರ್ಕಿಂಗ್. ಸೊ ಫಾರ್ಮುಲಾ ಬರೀಲೇಬೇಕು. ಡಿಸ್ಟೆನ್ಸ್ ಫಾರ್ಮುಲಾ is equal to x2 minus x1 the whole square plus y2 minus y1 the whole square to the power of half. ಸೊ ಮುಂದಿನ ಭಾಗ AB square (7 minus 4) square plus 6 minus 5 square. So 3 9 plus 1 AD is equal to square root of 10. ರೆಡ್ಯೂಸ್ ಮಾಡೋದಕ್ಕಾಗಲ್ಲ, ಯೂನಿಟ್ಸ್ ಅಲ್ವಾ? ಸೊ ನೆಕ್ಸ್ಟ್ BC. ಪಟ ನೀವೇ ಕಂಡಿದ್ದೀರಿ. 7 minus 4 ಇದು 7 minus 4 ಬರ್ತಿದೆ, ಪ್ಲಸ್ 6 minus 3 ಆದರೆ ಓಕೆ ಸರಿ ಇದೆ ಕ್ವಶನ್. ಸೊ 9 ಪ್ಲಸ್ ಇದು 3 9 18. ಸೊ ಸ್ಕ್ವೇರ್ ರೂಟ್ ಆಫ್ 18 BC ಸ್ಕ್ವೇರ್ ಇದು. BC is equal to square root of 9 into square root of 2. 3 root 2 units. Next to CD square. 4 minus 1 the whole square plus 3 minus 2 the whole square. So 9 plus 1, which is square root of 10 units. Opposite sides, one pair of opposite sides equal. Super. Next to AD ಕಂಡಿಡಿರಿ ಗೊತ್ತಾಗುತ್ತೆ ನಿಮಗೆ. ಸೊ ಪ್ಯಾರಲೋಗ್ರಾಮ್ ಹಾಗಾದ್ರೆ AD is 4 minus 1 square is equal to 4 minus 1 the whole square plus 5 minus 2 the whole square. So 9 plus 9. So AD is 3 root of 2 units. Opposite sides equal. ಸ್ಕ್ವೇರ್ ಆಗಿರ್ಬೋದು ಅಂದರೆ ರೆಕ್ಟ್ಯಾಂಗಲ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಪ್ಯಾರಲೋಗ್ರಾಮ್. ನೀವು ಹೇಳ್ಬೋದು ಸರ್ ಇದು ಕ್ಲಿಯರ್ ಅಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳಿ, ಬಟ್ ಅದನ್ನು ಹೇಳೋದಕ್ಕಾಗಲ್ಲ, ಇದು ನಾವು ರಫ್ ಡಯಾಗ್ರಾಮು. ಸೊ ಹಾಗಾಗಿ ಇವಾಗ ನಾವು ಏನೇನು AC ಮತ್ತು BD ಕಂಡುಹಿಡಿಬೇಕು, ಡಯಾಗ್ನಲ್ಸ್ ಬಗ್ಗೆ ಕೂಡ ನೋಡಬೇಕು. ಸೊ ಈ C ಸ್ಕ್ವೇರ್ ಇಸ್ ಈಕ್ವಲ್ ಟು 4 minus 4 ಸ್ಕ್ವೇರ್ ಪ್ಲಸ್ 5 minus 3 ಸ್ಕ್ವೇರ್. ಸೊ ಇದೆಷ್ಟಾಗುತ್ತೆ 0 ಮತ್ತೆ ಇದು 2 4.
ಸೊ AC is equal to 2 units. ಕೊನೆಯದಾಗಿ AC BD square 7 minus 1 the whole square plus 6 minus 2 the whole square. So 36 plus 16. 2, 1 carry, 4, 5, 52. So BD is equal to 52 units. So ಇದು reduce ಮಾಡ್ತು ಅಂದ್ರೆ 52 2 2s 6 2 13 4 13 4. So ಇದು 2 root of 13 units reduce form ಅಲ್ಲಿ. ಸೊ ಏನು ಹೇಳ್ಬೋದು, ಡಯಾಗ್ನಲ್ಸ್ ಈಕ್ವಲ್ ಇಲ್ಲ, ಸೈಡ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ, ಹಾಗಾಗಿ ದಿಸ್ ಇಸ್ ಅ ಪ್ಯಾರಲೋಗ್ರಾಮ್. ಅರ್ಥ ಆಯ್ತಾ? ಆಸ್ sides, opposite sides are equal and diagonals are not equal, thus the quadrilateral is a parallelogram. ಸೊ ನೋಡಕ್ ಚಂದ, ಸೊ ನೋಡ್ಬಿಡೋಣ. ಎಷ್ಟು ಪಾಯಿಂಟ್ ಪ್ಲಾಟ್ ಮಾಡ್ತಾ ಇದೀವಿ? 4 ಪಾಯಿಂಟ್ ಏನು 4 5 7 6 4 3 1 2 ಅಲ್ವಾ? ಒಂದು ಪೇರು, ಮತ್ತೊಂದು ಪೇರು ಇಲ್ಲಿದೆ. ಸೊ 2 ಬಂದಿದೆ, ಒಂದು ಬಂತು, 2 ಬಂದಿದೆ. ಸರಿ ಇದೆ ಕಣ್ರ ಅಲ್ವಾ? ಸೊ ಇದು ಸ್ವಲ್ಪ ಡೈಮಂಡ್ ತರ ಕಾಣಿಸ್ತದೆ, ಇದು ಸ್ವಲ್ಪ ಇದು ಮಾಡ್ತು ಅಂದ್ರೆ ಕರೆಕ್ಟಾಗಿ ಕಾಣಿಸ್ತದೆ ನೋಡಿ, ಸರಿನಾ? ಸೊ ನಮ್ಮ ವರ್ಕಿಂಗ್ ಆಲ್ಮೋಸ್ಟ್ ಸರಿ, ವರ್ಕಿಂಗ್ ಸರಿ ಇದೆ. ಸ್ಕ್ವಿಶ್ ಕರೆಕ್ಟಾಗಿ ಮಾಡ್ಬೇಕು ನಾನು. ಸ್ಕ್ವೇರ್ ಇದೆಯಾ? ಇದೆಯೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಆಲ್ಮೋಸ್ಟ್ ಸ್ಕ್ವೇರ್ ಇದೆ. ಸೊ ನೋಡ್ಬೋದು, ಇದು ಅಪೋಸಿಟ್ ಸೈಡ್ ಈಕ್ವಲ್ ಆಗಿದೆ, ಪ್ಯಾರಲಲ್ ಆಗಿದೆ, ಅದೇ ಹೇಳ್ಬೋದು. ಮತ್ತೆ ಡಯಾಗ್ನಲ್ಸ್ ಈಕ್ವಲ್ ಆಗಿಲ್ಲ, ಅದನ್ನು ಹೇಳ್ಬೋದು. ಹಾಗಾಗಿ ಇದು ಪ್ಯಾರಲೋಗ್ರಾಮ್. ಸೂಪರ್. ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇದು ನೋಡಿ, ಚಿತ್ರ ಅದೇ ರೀತಿಯಲ್ಲಿ ಆಲ್ಮೋಸ್ಟ್ ಬಂತಲ್ವಾ? ಸೊ ಒಂದು ಐಡಿಯಾ ಸಿಗುತ್ತೆ. ಸೊ ಚಿತ್ರ ಬಿಡಿಸೋದ್ರಲ್ಲಿ ತಪ್ಪೇನಿಲ್ಲ.